ಧ್ವನಿಯನ್ನ ಮೆಚ್ಚಿ ಕೇಳುವಂತಹ ಸಮಸ್ತ ಕೇಳುಗರಿಗೆಲ್ಲ ಭಗವದ್ಗೀತೆಯ ಸಾರವನ್ನ ತಿಳಿಸಿಕೊಡುವ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಿ BVB 90.4 ಮೆಗಾಹರ್ಸ್ ಕಂಪನಾಂಕಗಳಿಂದ KLE ಧ್ವನಿ ಸಮಾಜದ ಸಮೃದ್ಧಿಗಾಗಿ. ಕೇಳುಗರೆ, ಈ ಜಗತ್ತು ದೇವರ ಸೃಷ್ಟಿ ಅಂತಾರೆ. ದೇವರು ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅಂತ ನಂಬಿಕೆ ಇಟ್ಕೊಂಡು ನಾವೆಲ್ಲ ಜೀವನ ಸಾಗಿಸ್ತಾ ಇದ್ದೀವಿ. ದೇವರು ಮತ್ತು ಭಕ್ತನ ನಡುವಿನ ಸಂಬಂಧ ಹೆಂಗಿರುತ್ತೆ ಅಂತಂದ್ರೆ, ತಾಯಿ ಮಗುವಿನ ನಡುವಿನ ಸಂಬಂಧ ಯಾವ ರೀತಿ ಇರುತ್ತಲ್ಲ ಆ ರೀತಿ ಇರುತ್ತೆ. ತಾಯಿ ಹೇಗೆ ತನ್ನ ಮಗುವನ್ನ ಕಾಪಾಡ್ತಾಳೋ ಹಾಗೆ ದೇವರು ಕೂಡ ನಮ್ಮನ್ನೆಲ್ಲ ಕಾಯ್ತಾರೆ. ಕೆಳಗರೆ ನಾವು ಮಾಡುವ ಒಳ್ಳೆ ಕೆಲಸಗಳಲ್ಲಿ ದೇವರು ಇದ್ದಾನೆ ಅಂತ ತಿಳ್ಕೊಂಡು ಸಮಾಜಕ್ಕೆ ಒಳಿತನ್ನ ಮಾಡಬೇಕು. ನಾವು ಸಮಾಜದ ಹಿತಕ್ಕಾಗಿ ಧರ್ಮದ ಒಳಿತಿಗಾಗಿ ಬದುಕಬೇಕೇ ಹೊರತು ನಮ್ಮ ಸ್ವಾರ್ಥಕ್ಕಲ್ಲ. ಭಗವದ್ಗೀತೆ ಹೇಳೋದು ಕೂಡ ಇದನ್ನೇ. ಹಾಗಾದರೆ ಬನ್ನಿ ಕೇಳುಗರೆ, ಇಂದಿನ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮದಲ್ಲಿ ಇಸ್ಕಾನ್ ಸಂಸ್ಥೆಯ ಉಪಾಧ್ಯಕ್ಷರಾದ ರಘೋತ್ತಮ ದಾಸ್ ಅವರು ಭಗವದ್ಗೀತೆಯ ಯಾವ ಸಾರವನ್ನ ನಮಗೆಲ್ಲ ತಿಳಿಸಿಕೊಡಲಿದ್ದಾರೆ ಅನ್ನೋದನ್ನ ಈಗ ಕೇಳೋಣ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲ KLE ಧ್ವನಿಯ ಶ್ರೋತೃಗಳಿಗೆ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ, ಈಗ ಕೌರವರು ಪಾಂಡವರು ಎಲ್ಲ ಶಂಖವನ್ನ ಊದಿ ಸನ್ನದ್ಧರಾಗಿದ್ದಾರೆ. ಮುಂದೆ ಏನಾಯಿತು? ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಹೃಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಏನಾಗುತ್ತಿಲ್ಲಿ? ಅಥ ವ್ಯವಸ್ಥಿತಾನ್ ದೃಷ್ಟ್ವಾ, ಈ ರೀತಿ ವ್ಯವಸ್ಥಿತವಾಗಿರುವ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ, ಧೃತರಾಷ್ಟ್ರನ ಮಕ್ಕಳು ಅವರೆಲ್ಲರನ್ನೂ ಕೂಡ ಅರ್ಜುನನಿಗೆ ಕಪಿಧ್ವಜ ಅಂತ ಇಲ್ಲಿ ಹೇಳ್ತಾರೆ. ಯಾಕೆಂದರೆ ಅವನ ಬಾವುಟದ ಮೇಲೆ ಒಂದು ಹನುಮಂತನ ಚಿಹ್ನೆ ಇರುತ್ತೆ, ಅದಕ್ಕೆ ಅರ್ಜುನನ ಇನ್ನೊಂದು ಹೆಸರು ಕಪಿಧ್ವಜ. ಈ ರೀತಿ ಅರ್ಜುನ ಕೌರವರನ್ನ ನೋಡಿ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ, ಅವನೆಲ್ಲ ಅಸ್ತ್ರಶಸ್ತ್ರಗಳನ್ನ ಎಲ್ಲ ಹಿಡ್ಕೊಂಡು ತಯಾರಿದ್ದಾನೆ. ಅವನ ಧನಸ್ಸನ್ನ ಗಾಂಡೀವವನ್ನ ಕೈಗೆ ಎತ್ತಿ ಹಿಡ್ಕೊಳ್ತಾನೆ. ಹೃಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ, ಈ ರೀತಿ ಎಲ್ಲ ರೆಡಿಯಾಗಿ ಅವನು ಹೃಷಿಕೇಶ ಕೃಷ್ಣನಿಗೆ ಈ ರೀತಿಯಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಲ್ಲಿ ನಾವು ನೋಡ್ಬೋದು, ಅರ್ಜುನ ಕಪಿಧ್ವಜ. ಹಿಂದೆ ರಾಮ ಮತ್ತೆ ರಾವಣರ ಮಧ್ಯೆ ಒಂದು ದೊಡ್ಡ ಯುದ್ಧ ಆಗುತ್ತೆ. ಆಗ ರಾಮನ ಬಳಿ ಹನುಮಾನ್ ಇರ್ತಾನೆ, ಹನುಮಂತ. ಆ ಹನುಮಂತನ ಶಕ್ತಿ ಯುಕ್ತಿ ಎಲ್ಲದರ ಒಂದು ಸಹ ನೆರವಿನಿಂದ ರಾಮ ರಾವಣನ ಜೊತೆ ಯುದ್ಧದಲ್ಲಿ ವಿಜಯಶಾಲಿ ಆಗ್ತಾನೆ. ಈಗ ಅದೇ ಹನುಮಂತ ಅರ್ಜುನನ ರಥದ ಧ್ವಜದಲ್ಲಿದ್ದಾನೆ. ಅದೇ ಶ್ರೀರಾಮಚಂದ್ರ ಕೃಷ್ಣನಾಗಿ ಈಗ ಅರ್ಜುನನ ಸಾರಥಿಯಾಗಿದ್ದಾನೆ. ರಾಮ ಮತ್ತು ಹನುಮ, ಕೃಷ್ಣ ಮತ್ತೆ ಅದೇ ರೀತಿ ರಾಮ ಮತ್ತೆ ಹನುಮ ಎಲ್ಲಿದ್ರು ಅಲ್ಲಿ ಎಲ್ಲಿ ವಿಜಯ ಸಿಕ್ತು, ಅದೇ ರೀತಿ ಇಲ್ಲಿ ಕೃಷ್ಣ ಮತ್ತೆ ಅರ್ಜುನ ಇಬ್ರು ಇದ್ದಾರೆ. ಭಗವಂತ ಮತ್ತೆ ಅವನ ಭಕ್ತ ಇವರಿಬ್ರು ಎಲ್ಲಿರ್ತಾರೆ ಅಲ್ಲೇ ವಿಜಯ ಶತಸಿದ್ಧ. ಈಗ ಅರ್ಜುನ ಈ ರೀತಿ ಕೃಷ್ಣನಿಗೆ ಕೌರವರ ಪಕ್ಷವನ್ನ ದೂರದಿಂದ ನೋಡಿ ಕೃಷ್ಣನಿಗೆ ಈ ರೀತಿ ಹೇಳ್ತಾನೆ. ಇಲ್ಲಿ ಅರ್ಜುನನ ಮಾತು ಪ್ರಾರಂಭ ಆಗುತ್ತೆ. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಅರ್ಜುನ ಏನ್ ಹೇಳ್ತಾನೆ? ಸೇನಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ. ಓ ಅಚ್ಯುತ, ಅಚ್ಯುತ ಅಂದರೆ ಕೃಷ್ಣ. ಸೇನಯೋರ್ ಉಭಯೋರ್ ಮಧ್ಯೆ, ಉಭಯ ಸೈನ್ಯಗಳ ಮಧ್ಯದಲ್ಲಿ ರಥಂ ಸ್ಥಾಪಯ, ನನ್ನ ರಥವನ್ನ ತಗೊಂಡು ಹೋಗಿ ನಿಲ್ಲಿಸು. ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾನ್, ಯಾರು ನನ್ನ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ ಅವ್ರನ್ನ ನಾನು ನೋಡಬೇಕು. ಇಲ್ಲಿ ಅರ್ಜುನ ಕೃಷ್ಣನಿಗೆ ಅಚ್ಯುತ ಅಂತ ಕರೀತಾನೆ. ಅಚ್ಯುತ ಅಂದರೆ ಇನ್ಫ್ಯಾಲಿಬಲ್, ಚ್ಯುತಿ ಬಾರದವ. ಇಲ್ಲಿ ನಾವು ನೋಡ್ತೇವೆ, ಕೃಷ್ಣ ಅರ್ಜುನನ ಸಾರಥ್ಯವನ್ನ ವಹಿಸಿದ್ದಾನೆ, ಅವನ ಸಾರಥಿಯಾಗಿ ಕೆಲಸ ಮಾಡ್ತಿದ್ದಾನೆ. ಒಬ್ಬ ಸಾರಥಿ ಅಂದರೆ ಏನು? ಒಬ್ಬ ಡ್ರೈವರ್. ಈಗ ನಾವು ನಮ್ಮಲ್ಲೂ ಕೂಡ ಎಷ್ಟು ಜನ ಅಸಿಸ್ಟೆಂಟ್ಸ್ ಇರ್ತಾರೆ, ಡ್ರೈವರ್ಗಳಿರ್ತಾರೆ. ನಾವು ಹೇಳ್ತೇವೆ ನಮ್ಮ ಡ್ರೈವರ್ಗೆ, ಹೋಗಪ್ಪ ಇಲ್ಲಿ ಹೋಗು, ದುರ್ಗದ ಬೈಲ್ ಹತ್ರ ಹೋಗು, ಇಲ್ಲಿ ನಿಲ್ಲಿಸು, ಗಾಡಿ ಮುಂದೆ ಹೊಡಿ, ಈ ರೀತಿ ನಾವು ಅವನಿಗೆ ಆರ್ಡರ್ ಮಾಡ್ತೇವೆ. ಸಾಮಾನ್ಯವಾಗಿ ನಾವು ನೋಡಿದಾಗ ಆ ರೀತಿ ಒಂದು ಕೆಳದರ್ಜೆಯಾಗಿ ನಾವು ಡ್ರೈವರ್ ಅಥವಾ ಕೆಲಸದವರಂದ್ರೆ ನಾವು ಕೆಳದ ಮಟ್ಟದಲ್ಲಿ ನಾವು ನೋಡ್ತೇವೆ ಅವರನ್ನು. ಆದರೆ ಅರ್ಜುನನಿಗೆ ಕೃಷ್ಣನ ಸ್ಥಾನ ಗೊತ್ತಿತ್ತು. ಕೃಷ್ಣ ಆ ಒಂದು ಸಾರಥಿ ಕೆಲಸ ಮಾಡ್ತಿದ್ರೂ ಕೂಡ ಅವನು ಭಗವಂತ,
ಸರ್ವಲೋಕ ಮಹೇಶ್ವರ. ಅವನು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಅವನ ಸ್ಥಾನದಿಂದ ಚ್ಯುತನ ಆಗೋದಿಲ್ಲ. ಇದನ್ನು ಅರ್ತಿದ್ದ. ಈಗ ಅರ್ಜುನ ಕೃಷ್ಣನಿಗೆ ಆರ್ಡರ್ ಮಾಡ್ತಿದ್ದಾನೆ, ಹೋಗಿ ಈ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ. ಅದೇ ಪ್ರಕಾರ ಕೃಷ್ಣ ಕೂಡ ಆ ಒಂದು ಉಪದೇಶವನ್ನು ಅನುಸರಿಸಿ ರಥವನ್ನು ಮುಂದೆ ತಗೊಂಡು ಹೋಗ್ತಾನೆ. ಆದರೆ ಅರ್ಜುನನಿಗೆ ಗೊತ್ತು ಕೃಷ್ಣ ಸಾಮಾನ್ಯ ಅಲ್ಲ. ನೋಡಿ, ಇದ್ರ ಮೂಲಕ ನಾವು ಅರ್ಥ ಮಾಡ್ಕೋಬೇಕು ಹೇಗೆ ಭಗವಂತ ಮತ್ತು ಅವನ ಭಕ್ತರ ನಡುವೆ ಇರುವಂಥ ಒಂದು ಬಹಳ ದಿವ್ಯವಾದ ಒಂದು ಮಧುರವಾದ ಸಂಬಂಧ. ಭಗವಂತ ಸರ್ವಲೋಕ ಮಹೇಶ್ವರ, ಎಲ್ಲ ಲೋಕಗಳ ಒಂದು ಈಶ್ವರ, ಸೃಷ್ಟಿಕರ್ತ ಆತ. ಆದರೂ ಕೂಡ ತನ್ನ ಭಕ್ತರ ಜೊತೆ ಎಂಥ ಒಂದು ಮಧುರವಾದ ಸಂಬಂಧವನ್ನು ಆತ ಹೊಂದಿರ್ತಾನೆ. ಈಗ ನಾವು ನೋಡ್ತೀವಿ ಹೇಗೆ ಹೊರಗಿನ ಜಗತ್ತಿನಲ್ಲೂ ಕೂಡ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಹೈಕೋರ್ಟ್ ಜಡ್ಜ್ ಇರ್ಬೋದು, ಅಥವಾ ದೇಶದ ಒಬ್ಬ ಗವರ್ನರ್ ಇರ್ಬೋದು, ರಾಷ್ಟ್ರಪತಿನೇ ತಿಳ್ಕೊಳ್ಳಿ. ಅವರಿಗೆ ಅವ್ರ ಆಫೀಸಿಗೆ ಬಂದಾಗ ಎಲ್ಲರೂ ಕೂಡ ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಅವ್ರು ಹೇಳಿದ್ದನ್ನು ಕೇಳ್ತಾರೆ, ಎಲ್ಲರೂ ಸಲ್ಯೂಟ್ ಮಾಡ್ತಾರೆ. ಆ ರೀತಿಯೆಲ್ಲ ಒಂದು ರೆಸ್ಪೆಕ್ಟ್, ಒಂದು ಗೌರವವನ್ನು ಎಲ್ಲರೂ ಕೂಡ ಅವರಿಗೆ ಸಲ್ಲಿಸ್ತಾರೆ. ಆ ಎಲ್ಲ ಬೇರೆ ಜನರು ಅವರಿಗೆ ಸಲ್ಲಿಸುವಂಥ ಒಂದು ಗೌರವಕ್ಕಿಂತ ತಿಳ್ಕೊಳ್ಳಿ, ಅದೇ ಮನುಷ್ಯ ತನ್ನ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಈಗ ಮನೆಗೆ ಹೋಗ್ತಾರೆ. ಸಂಜೆ ಮನೆಗೆ ಹೋದ ನಂತರ ಅದೇ ಆ ರಾಷ್ಟ್ರಪತಿ ಇರ್ಬೋದು ಅಥವಾ ಹೈಕೋರ್ಟ್ ಜಡ್ಜ್ ಇರ್ಬೋದು, ಮನೆಗೆ ಹೋದ ನಂತರ ಅಲ್ಲಿ ಅವನಿಗೆ ಮೊಮ್ಮಕ್ಕಳಿರ್ತಾರೆ. ಆ ಸಣ್ಣ ಮಕ್ಕಳು ಬಂದು ಅವನ ಅಜ್ಜನ ಮೇಲೆ ಕುಳಿತುಕೊಳ್ಳೋದು, ಅವನಿಗೆ ಹೊಡೆಯೋದು, ಕುದುರೆ ರೀತಿ ಅವನ ಬೆನ್ನ ಮೇಲೆ ಹತ್ತಿ ಕೂತ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾರೆ. ಆಗ ಅದೇ ವ್ಯಕ್ತಿಗೆ ಎಷ್ಟು ಸಂತೋಷ ಉಂಟಾಗುತ್ತೆ. ವ್ಯಕ್ತಿ ಒಬ್ಬನೇ ಅಲ್ಲಿ ಆಫೀಸ್ನಲ್ಲಿದ್ದಾಗ ಎಲ್ಲರೂ ಕೂಡ ಅವನಿಗೆ ನಮಸ್ಕಾರ ಮಾಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ, ಸಲ್ಯೂಟ್ ಹೊಡಿತಾರೆ. ಅದಕ್ಕಿಂತ ಹೆಚ್ಚು ಸಂತೋಷ ಆ ವ್ಯಕ್ತಿಗೆ ತನ್ನ ಮನೆಯಲ್ಲಿ ತನ್ನ ನಿಕಟವರ್ತಿಗಳ ಜೊತೆ, ಅವನ ಮಕ್ಕಳು, ಮೊಮ್ಮಕ್ಕಳು, ಅವನ ಪರಿವಾರ, ಅವ್ರ ಜೊತೆ ಇನ್ನು ಹೆಚ್ಚಿನ ಸಂತೋಷ ಅವನಿಗೆ ಸಿಗುತ್ತೆ. ಅದೇ ರೀತಿ ಭಗವಂತ ನಾವು ಅರ್ಥ ಮಾಡ್ಕೊಳ್ತಿದ್ದೇವೆ. ಸರ್ವಲೋಕ ಮಹೇಶ್ವರ, ಎಲ್ಲ ಸೃಷ್ಟಿಕರ್ತ, ನಿಯಾಮಕ ಅವನು. ಎಲ್ಲರೂ ಕೂಡ ಅವನಿಗೆ ಕಾಲಿಗೆ ಬೀಳ್ತಾರೆ, ಭಕ್ತಿಯಿಂದ ಅವನಿಗೆ ಪೂಜೆ ಮಾಡ್ತಾರೆ, ಸೇವೆ ಸಲ್ಲಿಸ್ತಾರೆ, ಎಲ್ಲ ರೀತಿ ಸೇವೆಯಲ್ಲಿ ತೊಡಗುತ್ತಾರೆ. ಆದರೂ ಕೂಡ ಭಗವಂತನಿಗೆ ಅದಕ್ಕಿಂತ ಹೆಚ್ಚಿನಾದ ಸಂತೋಷ ಯಾವಾಗ ಸಿಗುತ್ತೆ ಅಂದರೆ, ಅವನ ಶುದ್ಧ ಭಕ್ತರು ಅವನಿಗಿಂತ ಒಂದು ಉನ್ನತ ಸ್ಥಾನವನ್ನು ಪಡೆದು ಅವನಿಗೆ ಆರ್ಡರ್ ಮಾಡುವಂಥ ಪೊಸಿಷನ್ಗೆ ಬಂದಾಗ ಅದರಲ್ಲಿ ಭಗವಂತನಿಗೆ ಹೆಚ್ಚು ಸಂತೋಷ ಉಂಟಾಗತ್ತೆ. ಈಗ ನಾವು ಕೇಳಿದ್ದೇವೆ ಹೇಗೆ ಕೃಷ್ಣನ ಒಂದು ಬಾಲ್ಯ ಲೀಲೆ, ದಾಮೋದರ ಲೀಲೆ ಅಂತ. ದಾಮೋದರ ಒಮ್ಮೆ ಕೃಷ್ಣನನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಯಶೋದೆ ತಾಯಿ ಅವನಿಗೆ ಎದೆ ಹಾಲನ್ನು ಉಣಿಸ್ತಿರ್ತಾಳೆ. ಈ ರೀತಿ ಎದೆ ಹಾಲು ಕೊಡ್ತಿರ್ಬೇಕಾದ್ರೆ ಆಕೆಗೆ ಮಧ್ಯದಲ್ಲಿ ನೆನಪಾಗತ್ತೆ. ಒಲೆ ಮೇಲೆ ಆಕೆ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ಲು. ಈಗ ಹಾಲು ಕುದ್ದು ಈಗ ಎಲ್ಲ ಹೊರಗೆ ಬರ್ತಾ ಇದೆ. ಆ ಕಾರಣ ತಕ್ಷಣ ಆಕೆಗೆ ನೆನಪಾಗಿ ಕೃಷ್ಣನನ್ನು ಅಲ್ಲೇ ಬಿಟ್ಟು ಆ ಹಾಲನ್ನು ಒಲೆ ಮೇಲಿಂದ ತೆಗಿಲಿಕ್ಕೆ ಹೋಗ್ಬಿಡ್ತಾಳೆ. ಆಗ ಕೃಷ್ಣನಿಗೆ ಭಾಳ ಕೋಪ ಬರುತ್ತೆ. ಕೋಪ ಬಂದಾಗ ಏನು ಮಾಡ್ತಾನೆ, ಅಲ್ಲಿ ಒಂದು ಕಲ್ಲನ್ನು ತಗೊಂಡು ಆಕೆ ಅಲ್ಲಿ ಇಟ್ಟಿದ್ದಂಥ ಒಂದು ಬೆಣ್ಣೆಯ ಗಡಿಗೆನ ಹೊಡೆದು ಚೂರು ಚೂರು ಮಾಡಿಬಿಡ್ತಾನೆ. ಅಲ್ಲಿದ್ದಂಥ ಬೆಣ್ಣೆ, ಮೊಸರು, ಮಜ್ಜಿಗೆ ಎಲ್ಲ ಚಲ್ಲಿ ಎಲ್ಲ ಹಾಳಾಗ್ಬಿಡುತ್ತೆ. ಆ ಯಶೋದೆ ತಾಯಿ ಅಡುಗೆ ಮನೆಗೆ ಹೋಗಿ ಆ ಒಲೆಯಿಂದ ಹಾಲನ್ನು ತೆಗೆದು ಮತ್ತೆ ಹೊರಗೆ ಬಂದು ನೋಡಿದಾಗ ಇಷ್ಟೆಲ್ಲ, ಅಯ್ಯೋ, ಎಲ್ಲ ಬೆಣ್ಣೆ, ಆಕೆ ಮಾಡಿದಂಥ ಎಲ್ಲ ಶ್ರಮ ಎಲ್ಲ ವ್ಯರ್ಥ ಆಗಿರುತ್ತೆ, ಎಲ್ಲ ಕೆಳಗಡೆ ಬಿದ್ದು ಚಲ್ಲಾಪಿಲ್ಲಿ ಆಗಿದೆ. ಆಕೆಗೆ ಬಹಳ ಕೋಪ ಬರುತ್ತೆ. ಅಲ್ಲಿ ನೋಡಿದಾಗ ಕೃಷ್ಣ ಇರೋದಿಲ್ಲ, ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿರ್ತಾನೆ. ಆಕೆ ಒಂದು ಕೋಲನ್ನು ಹಿಡ್ಕೊಂಡು ಕೃಷ್ಣನ ಹಿಂದೆ ಅಟ್ಟಿಸ್ಕೊಂಡು ಅವನ್ನ ಹಿಡಿಲಿಕ್ಕೆ ಹೋಗ್ತಾಳೆ. ಈ ರೀತಿ ಹೋಗ್ತಾ ಹೋಗ್ತಾ ಕೃಷ್ಣನ ಹಿಡಿದು ಅವನನ್ನು ಒಂದು ಭತ್ತದ ಒರಳಿಗೆ ಕಟ್ಟಿ ಹಾಕ್ತಾಳೆ. ಈ ಲೀಲೆಯ ಬಗ್ಗೆ ಎಷ್ಟೆಲ್ಲ ಆಚಾರ್ಯರು ಒಂದು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಆ ಯಶೋದೆ ತಾಯಿ ಒಬ್ಬ ವೃಂದಾವನದ ಒಂದು ಸಾಮಾನ್ಯ ಸ್ತ್ರೀ. ಆಕೆಗೆ ಭಗವಂತನನ್ನ ಒಂದು ದಾರವನ್ನು ತಗೊಂಡು ಆ ಒಂದು ಭತ್ತದ ಒರಳಿಗೆ ಕಟ್ಟಿ ಹಾಕಲಿಕ್ಕೆ ಆಕೆಗೆ ಹೇಗೆ ಸಾಧ್ಯ ಆಯಿತು? ಎಂತೆಂಥ ದೊಡ್ಡ ದೊಡ್ಡ ಅಸುರರು, ರಾಕ್ಷಸರೆಲ್ಲರೂ ಕೂಡ ಎಷ್ಟೆಲ್ಲ ಒಂದು ಪೌರುಷದಿಂದ ಕೃಷ್ಣನ ಕಟ್ಟಿ ಹಾಕಲಿಕ್ಕೆ, ಬಂಧಿಸಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಸಾಧ್ಯ ಆಗೋದಿಲ್ಲ. ಆದರೆ ಆ ಯಶೋದೆ ತಾಯಿ ಒಂದು ಹೆಣ್ಣು, ಆಕೆಗೆ ಕೃಷ್ಣನನ್ನ ಕಟ್ಟಿ ಹಾಕಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಹೇಗೆ ಸಾಧ್ಯ ಆಯ್ತಪ್ಪ ಅಂದರೆ ಆಕೆಯಲ್ಲಿ ಇದ್ದಂತಹ ಒಂದು ಶುದ್ಧ ಪ್ರೇಮ ಭಕ್ತಿಯ ಕಾರಣ. ಆ ಭಕ್ತಿಯಿಂದ ಏನು ಬೇಕಾದರೂ ನಾವು ಸಾಧಿಸಬಹುದು, ಭಗವಂತನನ್ನೇ ಕಟ್ಟಿ ಹಾಕಬಹುದು. ಇದಕ್ಕೆ ಒಂದು ಉತ್ತಮವಾದ ನಿದರ್ಶನ ಈ ಒಂದು ದಾಮೋದರ ಲೀಲೆ. ಹೇಗೆ ಯಶೋದೆ ತಾಯಿ ಕೃಷ್ಣನನ್ನೇ ಒಂದು ಹಗ್ಗದಿಂದ ಒಂದು ಭತ್ತದ ಒರಳಿಗೆ ಕಟ್ಟಿ ಹಾಕ್ತಾಳೆ. ಸೊ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ಹೇಗೆ ಭಕ್ತಿ ಅನ್ನೋದು ಸಾಧಾರಣ ಅಲ್ಲ. ಭಕ್ತಿ ಯಾರಲ್ಲಿ ಇರುತ್ತೆ ಆ ಭಕ್ತನಿಗೆ ಭಗವಂತನೇ ಅಧೀನನಾಗ್ತಾನೆ. ಅದೇ ರೀತಿ ಇಲ್ಲಿ ಅರ್ಜುನನಿಗೂ ಕೂಡ. ಅರ್ಜುನ ಒಬ್ಬ ಶುದ್ಧ ಭಕ್ತ. ಆ ಕಾರಣ ಕೃಷ್ಣ ಅರ್ಜುನನ ಸಾರಥ್ಯವನ್ನು ವಹಿಸಿ ಅವನಿಗೆ ನೆರವಾಗ್ತಿದ್ದಾನೆ. ಭಕ್ತ ಮತ್ತು ಭಗವಂತರಲ್ಲಿ ಇದೇ ಒಂದು ನಿಕಟವಾದ ಒಂದು ವಿಶೇಷ ಒಂದು ಸಂಬಂಧ.
ಭಕ್ತ ಯಾವಾಗಲೂ ಕೂಡ ಭಗವಂತನ ಸೇವೆ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡ್ತಿರ್ತಾನೆ, ಭಗವಂತನ ಸೇವೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅಷ್ಟೇ ಅಲ್ಲ, ಭಗವಂತನೂ ಕೂಡ ಯಾವ ರೀತಿ ಭಕ್ತನಿಗೆ ನೆರವಾಗಬಹುದು, ಭಕ್ತನ ಜೊತೆ ನಾನು ಹೇಗಿರಲಿ, ಹೇಗೆ ಅವನಿಗೆ ಒಂದು ನೆರವನ್ನು ನಾನು ಕೊಡಲಿ, ಈ ರೀತಿ ಭಗವಂತ ಕೂಡ ಆಲೋಚನೆ ಮಾಡ್ತಿರ್ತಾನೆ. ಇದೇ ಭಕ್ತ ಮತ್ತು ಭಗವಂತನ ನಡುವೆ ಇರುವಂಥ ಒಂದು ಮಧುರವಾದ ಸಂಬಂಧ. ಹರೇ ಕೃಷ್ಣ. ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮದಲ್ಲಿ ಇಸ್ಕಾನ್ ಸಂಸ್ಥೆಯ ಉಪಾಧ್ಯಕ್ಷರಾದ ರಘೋತ್ತಮ ದಾಸ್ ಅವರು ದೇವರು ಹಾಗೂ ಭಕ್ತರ ನಡುವಿನ ಸಂಬಂಧ ಯಾವ ರೀತಿಯಾಗಿರುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಮ್ಮ ಜೀವನಕ್ಕೆ ಅನುಕೂಲವಾಗುವ ಹಾಗೆ ಭಗವದ್ಗೀತೆಯ ಯಾವ ಸಂದೇಶವನ್ನು ರಘೋತ್ತಮ ದಾಸ್ ಅವರು ನೀಡಲಿದ್ದಾರೆ ಅನ್ನೋದನ್ನು ಕೇಳೋಣ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ಅಚ್ಚುಮೆಚ್ಚಿನ KLE ಧ್ವನಿಯಿಂದ ಪ್ರಸಾರವಾಗುವಂತಹ ವಿಶೇಷ ಕಾರ್ಯಕ್ರಮಗಳನ್ನು. BVB 90.4 ಮೆಗಾಹರ್ಸ್ ಕಂಪನಾಂಕಗಳಿಂದ ಸಮಾಜದ ಸಮೃದ್ಧಿಗಾಗಿ.